ಆ BBMP ಮುಖಾಂತರ ಯಾವುದೇ ರೀತಿಯ ಬೆಂಗಳೂರು ನಗರಕ್ಕೆ ಡೆವಲಪ್ಮೆಂಟಲ್ ಆಸ್ಪೆಕ್ಟಲ್ಲಿ ನಾನು ಮಾತನಾಡ್ತಕ್ಕಂಥದ್ದು ಸಹಾಯ ಆಗಿಲ್ಲ. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ವ್ಯವಸ್ಥೆ ಇಷ್ಟು ದೊಡ್ಡ 800 ಚದರಡಿ ಇರ್ತಕ್ಕಂಥ ನಮ್ಮ ನಗರ ಒಬ್ಬ ಮೇಯರು ಒಬ್ಬ ಕಮಿಷನರ್ನ ಇಟ್ಕೊಂಡು, ಮತ್ತು ಇಲ್ಲಿ ಎಲ್ಲ ಅಧಿಕಾರ ಕೇಂದ್ರೀಕೃತವಾಗಿ ಇಟ್ಕೊಂಡು ಪ್ರತಿಯೊಂದಕ್ಕೂ ಹೆಡ್ ಆಫೀಸ್ ಬರಬೇಕು, ಪ್ರತಿಯೊಂದಕ್ಕೂ ಫೈಲ್ ಇದಾಗಬೇಕು. ಯಾವುದೇ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಬೆಂಗಳೂರಿನ ನಿವಾಸಿ ಏನಿದ್ರೂ ಬೆಂಗಳೂರಿನ ಹೆಡ್ ಆಫೀಸ್ಗೆ BBMP ಕಚೇರಿಗೆ ಬರ್ತಕ್ಕಂಥ ಆ ಪರಿಸ್ಥಿತಿ, ಮತ್ತು ಪಾರದರ್ಶಕತೆ ಇರಲಿಲ್ಲ. ಕೇಂದ್ರೀಕೃತವಾದಂಥ ಅಧಿಕಾರ. 11 ತಿಂಗಳು ಒಂದು ಮೇಯರಿನ ಅವಧಿ, 12 ತಿಂಗಳು ಅಂದರೆ ಅವನು ಒಬ್ಬ ಮಹಿಳೆ ಒಬ್ಬ ಪುರುಷ ಯಾರೋ ಒಬ್ಬ ಮೇಯರ್ ಆದರೆ 6 ತಿಂಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಗುತ್ತೆ. ಇನ್ನೊಂದು 6 ತಿಂಗಳಿಗೆ ಅವನು ಅವಧಿಯಾಗಿ ಮಳೆ ಬಂದರೆ ಅರ್ಧ ಬೆಂಗಳೂರು ಮುಳುಗೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದು. ಇದು ನೀವು ಯಾವುದೇ ಬೆಂಗಳೂರಿನ ಪ್ರಜೆಗೆ ಹೋಗಿ ಕೇಳಿ, ಇದರಿಂದ ನಿಮಗೆ ಸಿಗಬೇಕಂತಹ ನೀವು ಏನು ಅಪೇಕ್ಷೆ ಪಡ್ಕೊಂಡಿದ್ರಿ ಆಡಳಿತದಿಂದ, ಅದು ನಿಮಗೆ ಆ ಸಹಾಯ, ಆ ಸಹಕಾರ, ಆ ಬೆಳವಣಿಗೆ, ಅಭಿವೃದ್ಧಿ ಆಯಿತಾ ಅಂತ ಕೇಳಿ ಯಾರಿಗೂ ಇದಿರಲಿಲ್ಲ. ಯಾವಾಗ ಇದು ಬಂತು, ಏನೋ ಬರಗಾಲ ಇದ್ದಾಗ ಅಥವಾ ಫ್ಲಡ್ ಬಂದಾಗ, ಮಳೆ ಹಾನಿ ಇದ್ದಾಗ, ನಮ್ಮ ರಾಜ್ಯಕ್ಕೆ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ನಮಗೆ ಕೊಡಬೇಕಂತ ಸಹಾಯ ಕೊಡದೇ ಇದ್ದಾಗ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿದೆ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, 4,10,000 ಕೋಟಿಯ ಒಂದು ಬಜೆಟಲ್ಲಿ 5,000 ಕೋಟಿ ಎಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟರೆ ಆಗದೇ ಇರತಕ್ಕಂಥ ಕೆಲಸಗಳು ಈಗ ಬಹಿರಂಗವಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಬರೀ ಒಂದು ಪಕ್ಷ ಅಲ್ಲ, ನಿಮ್ಮ ಪಕ್ಷನೂ ಕೂಡ ಅದಕ್ಕೆ ಪೂರಕವಾಗಿ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊತೇನೆ. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ